ಮನೆಯಲ್ಲಿ ಚಿನ್ನಾಭರಣ ಇಟ್ಕೊಳ್ಳೋರು ಈ ಸ್ಟೋರಿಯನ್ನು ಒಂದ್ಸಲ ಕಂಪಲ್ಸರಿಯಾಗಿ ನೋಡಲೇಬೇಕು ರೀ. ಚಿನ್ನ ದುಡ್ಡು ಮನೆಯಲ್ಲಿದ್ದರೆ ಸೇಫ್ ಅಂತ ನೀವು ಅಂದ್ಕೊಂಡಿರ್ತೀರಿ, ಆದರೆ ಅದೇ ಚಿನ್ನಾಭರಣ ದುಡ್ಡು ಕಳೆದು ಹೋದಾಗ ಅದರ ಬೆಲೆ ಏನು ಅಂತ ಆವಾಗ ಗೊತ್ತಾಗುತ್ತೆ. ಹಾಗಾದರೆ ಏನಿದು ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ ಇದರ ಕಂಪ್ಲೀಟ್ ಡೀಟೇಲ್ಸ್. ಚಿಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ಮನೆಯ ವಸ್ತುಗಳು, ಡೋರ್ ನೋಡಿದರೆ ಓಪನ್ ಆಗಿದೆ. ಮನೆಯ ಮುಂದೆ ಪೊಲೀಸರು ನಿಂತು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈ ಘಟನೆ ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ. ಅದು ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆ. ಅಲ್ಲಿ ಚೌಡರೆಡ್ಡಿ ಹಾಗೂ ಸುಷ್ಮಾ ಅನಿಲ್ ಕುಮಾರ್ ಕುಟುಂಬ ಒಂದೇ ಕಟ್ಟಡದಲ್ಲಿ ಬಾಡಿಗೆಗೆ ವಾಸ ಮಾಡ್ತಾ ಇದ್ರು. ಎರಡೂ ಕುಟುಂಬದವರು ಮನೆಯಲ್ಲಿ ಇಲ್ಲದೇ ಇರುವುದನ್ನು ನೋಡಿಕೊಂಡು ಹೊಂಚು ಹಾಕಿ ಕದೀಮರು ಲಕ್ಷಾಂತರ ರೂಪಾಯಿ ಮೌಲ್ಯದ ಒಡವೆಗಳನ್ನು, ನಗದನ್ನು, ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಹೌದು, ಅವತ್ತು ಆ ಎರಡು ಕುಟುಂಬಗಳು ತಮ್ಮ ಕೆಲಸದ ನಿಮಿತ್ತ ಊರಿಗೆ ಹೋಗಿದ್ರು. ಊರಿನಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಬಂದಾಗ ಮನೆ ಕಳುವಾಗಿ ಬಿದ್ದಿತ್ತು. ಕಳ್ಳತನವಾಗಿರುವುದು ಖಚಿತವಾಗ್ತಾ ಇದ್ದಂತೆ ಪಕ್ಕದಲ್ಲಿರುವಂತಹ ಸುಷ್ಮಾರವರ ಮನೆ ಬಾಗಿಲು ಕೂಡ ಗಮನಿಸಿದಾಗ ಅಲ್ಲೂ ಕೂಡ ಕಳ್ಳತನವಾಗಿರೋದು ಖಚಿತವಾಗಿದೆ. ಕಳ್ಳತನದ ಬಗ್ಗೆ ನಗರ ಪೊಲೀಸರ ಗಮನಕ್ಕೆ ತಂದ ತಕ್ಷಣ ಬೆರಳಚ್ಚು ತಜ್ಞರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈ ತೆಗೆದುಕೊಂಡಿದ್ದಾರೆ. ಒಟ್ಟು ಚೌಡಾರೆಡ್ಡಿರವರ ಮನೆಯಲ್ಲಿ ಸರಿಸುಮಾರು 49 ಗ್ರಾಂ ಬಂಗಾರ ಒಡವೆಗಳು ಹಾಗೂ 300 ಗ್ರಾಂ ಬೆಳ್ಳಿ ಒಡವೆಗಳು ಸೇರಿದಂತೆ 50,000 ರೂಪಾಯಿ ಹಣ, ಮತ್ತೊಂದು ಮನೆಯವರಾದಂತಹ ಸುಷ್ಮಾ ಅನಿಲ್ ಕುಮಾರ್ ಅವರ ಮನೆಯಲ್ಲಿ ಸರಿಸುಮಾರು 8 ಗ್ರಾಂ ಬಂಗಾರದ ಒಡವೆಗಳು, 35 ಗ್ರಾಂ ಬೆಳ್ಳಿಯ ಒಡವೆಗಳು ಸೇರಿದಂತೆ 30,000 ರೂಪಾಯಿ ನಗದು ಹಣ ಕಳ್ಳತನವಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಆದ್ದರಿಂದ ನೀವು ಮನೆಯಲ್ಲಿ ಹಣವನ್ನ, ಬಂಗಾರವನ್ನ ಇಡಬೇಕಾದ್ರೆ ಸ್ವಲ್ಪ ನಿಗಾ ವಹಿಸಿ, ಎಚ್ಚರದಿಂದ ಇಡಿ. ಸೇಫೆಸ್ಟ್ ಪ್ಲೇಸಲ್ಲಿ ಅದನ್ನು ಸೆಕ್ಯೂರ್ಡ್ ಆಗಿ ರಕ್ಷಿಸಿ. ಕ್ರೈಮ್ ಬ್ಯೂರೋ, ರೆಬೆಲ್ ಟಿವಿ, ಬೆಂಗಳೂರು.